ಎಲ್ಲರಿಗೂ ನಮಸ್ಕಾರ. ನಾನು ವಿಜಯಲಕ್ಷ್ಮಿ ಉಪಾಧ್ಯಾಯ ಅಂತ, ಕಲಾವಿದೆ, ಪುಟ್ಟ ಕಲಾವಿದೆ. ನಾನು ಬೆಳೆದದ್ದೆಲ್ಲ ಕುಂಜಾಲ್ನಲ್ಲಿ, ಅದು ಇಷ್ಟವಾದ ಜಾಗವೇ. ಅದು ಉಡುಪಿ ತಾಲೂಕು, ಈಗ ಉಡುಪಿ ಜಿಲ್ಲೆ. ಉಡುಪಿ ಕೃಷ್ಣನ ಬಿಡೋಕ್ಕಾಗತ್ತೆಯೇ? ಬಿಡೋದಲ್ಲ, ಅವನೇ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಉಡುಪಿ ಕೃಷ್ಣನ ಪಾದಗಳಿಗೆ ಸದಾಕಾಲ ನಮ್ಮ ತಲೆ ನಮಸ್ಕಾರ ಮಾಡ್ತಾ ಇರುತ್ತೆ. ಇಂಥ ಉಡುಪಿಯ ಊಟ, ಉಡುಪಿ ಕೃಷ್ಣನ ಆಶೀರ್ವಾದ, ಇದೆಲ್ಲ ಬಹಳ ಇಷ್ಟದ ಜಾಗ. ಕೃಷ್ಣನ ಹತ್ರ ಹೋದರೆ ಧನ್ಯತಾ ಭಾವ, ಸಮಾಧಾನದ ಭಾವ ಉಂಟಾಗುತ್ತೆ. ನನ್ನ ವೃತ್ತಿ ಜೀವನದ ಸೇವಾವಧಿ ಮುಗಿದ ಮೇಲೆ ನನ್ನನ್ನು ಕಲಾ ಜೀವನ ಕೈಬೀಸಿ ಕರೀತು. ಅಂದರೆ ನಾನು ಆಕಾಶವಾಣಿ ಕಲಾವಿದೆ. ಆಗ ಶಿಕ್ಷಣ ವಿಭಾಗದಲ್ಲಿಯೂ ಕೂಡ ನಾನು ತುಂಬ ಕೆಲಸ ಮಾಡಿದವಳು. ಆದ್ದರಿಂದ ಅದನ್ನೆಲ್ಲ ನೋಡಿಕೊಂಡಂತಹ ನಾಗೇಂದ್ರ ಶಾ ಅನ್ನುವ ಡೈರೆಕ್ಟ್ರು, ನಿಮಗೆಲ್ಲ ಗೊತ್ತಿರ್ಬೋದು, ಅವರು ನನ್ನನ್ನು ಅವರ ಒಂದು ಸೀರಿಯಲ್ಲಿಗೆ ಕರೆದರು. ಮತ್ತೆ ಬರುವನು ಚಂದಿರ ಅಂತ. ಆ ಸೀರಿಯಲ್ನಲ್ಲಿ ನಾನು ಪಾತ್ರ ಮಾಡ್ತಾಯಿದ್ದೆ. ಅದರ ಮಧ್ಯದಲ್ಲಿ ಒಂದು ಸಿನಿಮಾದಲ್ಲಿ ಕರೆದರು, ಅದರಲ್ಲಿ ಮಾಡಿದೆ. ಸೀರಿಯಲ್ ಮುಂದುವರಿಯಿತು. ಈಗ ಹೆಳವನಕಟ್ಟೆ ಗಿರಿಯಮ್ಮ ಅನ್ನೋ ಸೀರಿಯಲ್ನಿಂದ ಕರೀತಾಯಿದ್ರು. ಕೊನೆಗವಳು ಬರ್ತೇನೆ ಅಂಥೇಳಿ ಒಪ್ಕೊ ಅಂಥೇಳಿ ಒತ್ತಡ ಹೇರಿದ್ಲು. ಇದರಲ್ಲಿ ನಾನು ಒಪ್ಪಿಕೊಂಡು ಶುರು ಮಾಡಿದ್ದು. ಆಮೇಲೆ ಇದು ನಿಲ್ಲಲೇ ಇಲ್ಲ, ಮುಂದುವರಿತಾ ಇತ್ತು. ತುಂಬ ಸೀರಿಯಲ್ಗಳಲ್ಲಿ ಉದ್ದುದ್ದ ಪಾತ್ರಗಳು, ಬಹಳ ಖುಷಿಪಟ್ಟು ಮಾಡ್ತಾಯಿದ್ದೆ. ಈ ಸೀರಿಯಲ್ನಲ್ಲಿ ಅಭಿನಯಿಸುವ ಈ ಒಂದು ಇದು ಮುಂದುವರಿತಾ ಇದ್ದಾಗ ನನ್ನನ್ನು ಸಿನಿಮಾದಲ್ಲಿ ಮುಂದರಿಸುವ ಹಾಗೆ ಒಬ್ಬರು ಡೈರೆಕ್ಟರ್ ನನಗೆ ಫೋನ್ ಮಾಡಿದರು. ವಿಜಯಪ್ರಸಾದ್ ಅಂತ, ನೀರು ದೋಸೆ ಮಾಡಿದವರು. ಅವರು ನಾನು ಹೆಳವನಕಟ್ಟೆ ಗಿರಿಯಮ್ಮ ಸೀರಿಯಲ್ ಮಾಡಿದ್ದನ್ನು ನೋಡಿ ಅವರನ್ನು ಇದಕ್ಕೆ ತರಬೇಕು ಅಂತ. ನನಗೆ ಆವಾಗ ಸಿನಿಮಾದಲ್ಲಿ ನಾನು ಬರ್ತೀನಿ ಅನ್ನುವಂಥದ್ದು ಅಷ್ಟು ಯೋಚನೆ ಇರಲಿಲ್ಲ. ಇವ್ರು ಕರೆದಾಗ ಖುಷಿಯಾಯಿತು. ಅಲ್ಲಿ ದತ್ತಣ್ಣನವರು ನನಗೆ ಹುರುಪು ತುಂಬಿದರು. ಅಲ್ಲಿ ಅದರಲ್ಲಿ ಪಾತ್ರ ಮಾಡಿದೆ. ಆಮೇಲೆ ಒಂದೊಂದೇ ಸಿನಿಮಾಗಳು ಬರಲಿಕ್ಕೆ ಶುರುವಾಯಿತು. ಅಂತೂ ಒಳ್ಳೊಳ್ಳೆಯ ಸಿನಿಮಾಗಳನ್ನು ಮಾಡಿದೆ. ಸುಮಾರೀಗ 65 ಮೇಲೆ ಸಿನಿಮಾಗಳಲ್ಲಿ ನಾನು ಅಭಿನಯಿಸಿದ್ದೀನಿ. ಇತ್ತೀಚೆಗೆ ಹೆಸರುವಾಸಿಯಾದದ್ದು ನಿಮಗೆಲ್ಲ ಗೊತ್ತಿದೆ, ಮಫ್ತಿ, ಚಮಕ್, ಭಜರಂಗಿ 2, ಗಾಳಿಪಟ 2 ಇದೆಲ್ಲ ಮಾಡಿದ್ದೀನಿ. ಯೋಗರಾಜ್ ಭಟ್ರ ಪಂಚತಂತ್ರ, ಈಗ ಮೊನ್ನೆ ಗರಡಿ, ಇದೆಲ್ಲ ಮಾಡಿದ್ದೀನಿ. ಈಗಲೂ ಕೂಡ ಕೈಯಲ್ಲಿ 2 ಸಿನಿಮಾಗಳಿವೆ. ಈ ಮುಂದಿನ ವಾರದಲ್ಲಿ ಶೂಟಿಂಗ್ ಇದೆ. ಖುಷಿಯಲ್ಲಿ ಈ ಸಿನಿಮಾಗಳನ್ನು ನಾನು ಮಾಡ್ತೀನಿ. ನನಗೆ ಗೌರವ ಸಿಗುತ್ತೆ. ವಯಸ್ಸಾದವಳು, ಎಲ್ಲದರಲ್ಲೂ ಹೊಂದ್ಕೊಂಡು ಹೋಗ್ತಾರೆ ಅನ್ನುವ ಭಾವನೆ ಎಲ್ಲರಲ್ಲೂ ಬಂದು ನನಗೆ ಗೌರವ ಕೊಡ್ತಾ ಇದ್ದಾರೆ. ಅದು ನನಗೆ ಮನಸ್ಸಿಗೆ ಬಹಳ ಖುಷಿಯಾಗುತ್ತೆ. ಈ ರೀತಿಯಲ್ಲಿ ಸಿನಿಮಾದಲ್ಲಿ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಚಮಕ್, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಗೆ ರಶ್ಮಿಕಾ ಮಂದಣ್ಣ. ನಿಜವಾಗಿ ಅದು ಯಾವತ್ತಿಗೂ ಮರೆಯದಂಥದ್ದು. ಒಂಥರ ತಮಾಷೆಯಿಂದ ಕೂಡಿದಂತಹ ಸಿನಿಮಾ. ಸಾಧಾರಣವಾಗಿ ನನ್ನ ಪಾತ್ರ ಹೋಗ್ತಾ ಇರುತ್ತೆ. ಪಾತ್ರ ಚೆನ್ನಾಗಿದೆ. ಸಿಂಪಲ್ ಸುನಿ ಡೈರೆಕ್ಟ್ರು ನನ್ನ ಹತ್ರ ಬಹಳ ಚೆನ್ನಾಗಿ ಅದನ್ನು ನಡೆಸಿಕೊಟ್ರು. ಎಲ್ಲರೂ ಅದನ್ನು ಬಹಳ ಹೊಗಳ್ತಾ ಇದ್ದರು. ಇವತ್ತಿಗೂ ನಾನು ಅದನ್ನು ನೋಡ್ತಾ ಇರ್ತೀನಿ. ಬಂದಾಗ ಯಾವಾಗಲೂ ಬರ್ತಾ ಇರುತ್ತೆ, ಬಂದಾಗ ನೋಡ್ತಾ ಇರ್ತೀನಿ. ಇನ್ನು ಮಫ್ತಿ ಪಾತ್ರ ಏನು ಹೆಚ್ಚು ದೊಡ್ಡದಲ್ಲ ಅದರಲ್ಲಿ ನಂದು. ಆದರೆ ಶ್ರೀಮುರಳಿಯವ್ರ ಜೊತೆ ಮೊದಲು ಅವರಿಗೆ ಬಹಳವಾಗಿ ಬೈತೇನೆ, ಶಾಪ ಹಾಕ್ತೇನೆ. ಕೊನೆಯಲ್ಲಿ ನಾನು ಅವರ ಒಳ್ಳೆಯತನ ನನಗೆ ಅರ್ಥ ಆಗಿಬಿಟ್ಟು ಅವರ ಕೈ ಹಿಡಿದು ನಾನು ಕಣ್ಣೀರು ಹಾಕ್ತೀನಿ, ನಿಮಗೆ ಬೈದೆ ನಾನು ಅಂಥೇಳಿ. ಅಂದರೆ ಆ ಪಾತ್ರ ಮನಸ್ಸು ಕಲಕಿಸುವಂಥದ್ದು, ಕರಗಿಸುತ್ತೆ ಅಂಥವರದ್ದು. ಆ ಶಾರ್ಟ್ ತೆಗೆದಾದಮೇಲೆ ಶ್ರೀಮುರಳಿಯವರು, ಅಮ್ಮ ನನ್ನ ಕಣ್ಣಲ್ಲೂ ನೀರು ಬರ್ಸಿಬಿಟ್ರಿ ಅಂತ ಹೇಳಿದ್ದು ನಿಜವಾಗಿ ನಂಗೆ ಪುನಃ ಕಣ್ಣಲ್ಲಿ ನೀರು ಬಂದೇ ಬಿಡ್ತು. ಹರ್ಷ ಡೈರೆಕ್ಟ್ರಾಗಿರೋ ಈ ಭಜರಂಗಿ 2 ಇದರಲ್ಲಿ ಪಾತ್ರ ಮಾಡಿದ್ದೀನಿ. ಇದರಲ್ಲಿ ಒಂದು ಹಳ್ಳಿಗಾಡು, ಅಂದರೆ ಕಾಡು ಜನರ ಸಂತಾನದವರು ನಾವು. ಆ ಪಾತ್ರ ಬಹಳ ತೂಕದ ಪಾತ್ರ. ನಿಜವಾಗಿ ಆ ಪಾತ್ರಕ್ಕೆ ನಾವು ತಲೆಬಾಗಬೇಕು. ಅಂತಹ ಪಾತ್ರನ ಶಿವರಾಜ್ ಕುಮಾರ್ ಅವರ ಜೊತೆಯಲ್ಲಿ ಹರ್ಷ ಅವರು ನನ್ನಿಂದ ಮಾಡಿಸಿದ್ರು.
ಇದು ಯಾವತ್ತಿಗೂ ಮರ್ತು ಹೋಗುವಂಥದ್ದಲ್ಲ. ಅದರಲ್ಲಿ ಯಾವ ಒಂದು ಶೋ ಇಲ್ಲ, ಯಾವ ಒಂದು ಸೌಂದರ್ಯ ಇಲ್ಲ. ಆದರೆ ಆ ಪಾತ್ರದ್ದೇ ಸೌಂದರ್ಯ ಎಲ್ಲವನ್ನು ನುಂಗಿ ಹಾಕಿತು. ಆ ರೀತಿಯ ಪಾತ್ರ ನನಗೆ ಸಿಕ್ಕಿತು. ಅದು ಅಷ್ಟು ಖುಷಿಪಟ್ಟೆ ನಾನು. ಈಗ ಸದ್ಯಕ್ಕೆ ಮಾಡ್ತಾ ಇರುವ ಸೀರಿಯಲ್ಲು ಶ್ರೀರಸ್ತು ಶುಭಮಸ್ತು ಅಂತ ಝೀ ಚಾನಲ್ನಲ್ಲಿ. ಅದರ ಡೈರೆಕ್ಟ್ರು ಸುದೇಶ್ ರಾವ್ ಅಂತ, ಒಳ್ಳೆಯ ಡೈರೆಕ್ಟ್ರು. ನಮ್ಮಿಂದ ಅಭಿನಯವನ್ನು ಹೊರಗೆ ತೆಗಿತಾರವರು. ಬಹಳ ಚೆನ್ನಾಗಿ ನಮಗೆ ಸೂಚನೆಗಳನ್ನು ಕೊಟ್ಟು ಕಲಿಸಿ ತಿಳಿಸಿ ಈ ಸೀರಿಯಲನ್ನು ಚೆನ್ನಾಗಿ ಮುಂದುವರಿಸ್ತಾ ಇದ್ದಾರೆ. ಸೀರಿಯಲ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ನೋಡಿದವರೆಲ್ಲ ಹೇಳ್ತಾರೆ. ನೀವು ನೋಡಿರಬೇಕಲ್ಲ, ನಿಮಗೂ ಅನಿಸಿರಬೇಕು. ನನ್ನ ಪಾತ್ರ ಅದರಲ್ಲಿ ಮುಖ್ಯವಾದ ಒಂದು ಪಾತ್ರ, ಸೌಮ್ಯವಾದ ಪಾತ್ರ, ಎಲ್ಲವನ್ನೂ ನಡೆಸ್ಕೊಂಡು ಹೋಗ್ತಾ ಇರುವಂಥ ಒಂದು ಪಾತ್ರ. ನನಗೂ ಖುಷಿ ಕೊಟ್ಟಿದೆ ಆವದು. ಎಲ್ಲರೂ ನೋಡಿ ಸಂತೋಷಪಡಿ. ನಾವು ಮುಂದುವರಿತೇವೆ. 1997 ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಅಂದು ನನಗೆ ದೊರೆತಂತಹ ಅತ್ಯುತ್ತಮ ಶಿಕ್ಷಕಿ ರಾಷ್ಟ್ರ ಪ್ರಶಸ್ತಿಯ ಈ ಸರ್ಟಿಫಿಕೇಟು ಸನ್ಮಾನ್ಯ ಶ್ರೀ KR ನಾರಾಯಣರವರು, ರಾಷ್ಟ್ರಾಧ್ಯಕ್ಷರು, ಅವರ ಕೈಯಿಂದ ನನಗೆ ಸಿಗುವಂತಾಯಿತು. ಇದು ನನ್ನ ಅತಿ ಸಂಭ್ರಮದ ದಿನ, ಸಂಭ್ರಮದ ವಿಷಯ. ಇದು ಕೂಡ ಅವರ ಕೈಯಿಂದಲೇ ಪಡೆದುಕೊಂಡಂಥದ್ದು. ನಿಜವಾಗಿ ಇದು ನನ್ನ ಜೀವನ ಇಡೀ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ವಿಷಯ. ಹೆಣ್ಣು ಅಂದರೆ ಏನು ಹೊರಗಡೆ ಕೆಲಸ ಮಾಡಿದರೂ ಮನೇಲಿ ಅಡುಗೆ ಮಾಡಲೇಬೇಕು. ನಮ್ಮ ಹೊಟ್ಟೆ ನಾವು ತುಂಬಿಸ್ಕೊಳ್ಳೇಬೇಕಲ್ವ. ನನಗೂ ಇಷ್ಟನೇ. ಆದರೆ ಸಿಂಪಲ್ಲಾಗಿ ನಾನು ಅಡುಗೆ ಮಾಡ್ಕೊಂಡು ಬಂದವಳು. ಅಯ್ಯೋ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳುವಷ್ಟು ನನಗೆ ಸಮಯ ಇರಲಿಲ್ಲ. ಶಾಲೆ ಕೆಲಸ ಮಾಡೋದ್ರ ಜೊತೆ ಮಕ್ಕಳ ತಯಾರಿ ಮಾಡಿಕೊಂಡು ಶಾಲೆ ಬಿಟ್ಟ ನಂತರ ಕೆಲಸ ಮಾಡಿದವಳು ನಾನು. ಈಗ ರಿಟೈರ್ ಆದಮೇಲೆ ಕೂಡ ಈ ಕೆಲಸಕ್ಕೆ ಹೋದವಳು. ಅಂತೂ ನನಗೆ ಇಷ್ಟವಾದದ್ದು ತುಂಬ ಅಂದರೆ ಪಾಯಸ. ಯಾವುದೇ ಪಾಯಸ ಅಂದರೆ ನನಗೆ ಭಾಳ ಇಷ್ಟ. ದಿನ ನೀವು ಪಾಯಸವನ್ನು ಒಂದೊಂದು ಕಪ್ ಕೊಟ್ಟರು ನಾನು ಕುಡಿತೇನೆ. ಮತ್ತು ಬೇರೆ ಎಲ್ಲ ಅಡುಗೆಗಳನ್ನು ನಾನು ಮಾಡ್ತೇನೆ, ಏನೂ ತೊಂದರೆ ಇಲ್ಲ. ಈ ನಮ್ಮ ಕಡೆ ಹುಳಿ ಸಾರು, ತಂಬುಳಿ, ತಾಳ್ಳು ಅಂತ ಪಲ್ಯವನ್ನು ತಾಳ್ಳು ಅಂತೇವೆ ನಾವು. ಮತ್ತು ಬೇರೆ ಬೇರೆ ಪತ್ರೊಡೆ, ಶಾವಿಗೆ, ಇದನ್ನೆಲ್ಲ ನಾವು ಮಾಡ್ತೇವೆ ಮನೆಯಲ್ಲಿ ಯಾವಾಗಲೂ ಆವಾಗವಾಗ. ಇದೆಲ್ಲ ನಮ್ಮ ಉಡುಪಿ ಕಡೆ ತಿಂಡಿ. ಇದನ್ನು ಬಹಳ ಇಷ್ಟಪಡ್ತಾರೆ ನನ್ನ ಸ್ನೇಹಿತೆಯರು ಎಲ್ಲ. ಮಾಡಿಕೊಂಡು ತಿಂತೇವೆ. ಅಂತೂ ಪಾಯಸ ಬಿಡೋದಿಲ್ಲ. ಎಲ್ಲೇ ಇರಲಿ, ನಮ್ಮ ಹುಟ್ಟು ಇದು ನನಗೆ ಬಹಳ ಪ್ರೀತಿಯ ಜಾಗ ನೀಲಾವರ ಅಮ್ಮನವರು. ನೀಲಾವರ ನದಿ, ಸೀತಾ ನದಿ ಬಹಳ ಇಷ್ಟದ್ದು. ಅಲ್ಲಿ ಪಂಚಮಿ ಕಾನ ನಾಗಬನ ಇರುವಂಥ ಜಾಗ. ವರ್ಷದಲ್ಲಿ 2 ಸಲ ಅಲ್ಲಿ ಪೂಜೆಗಳು ಬಹಳ ದೊಡ್ಡದಾಗಿ ನಡೀತದೆ. ಅದೆಲ್ಲ ಜಾಗಗಳು ನೆನಪಾಗ್ತಾ ಇರ್ತವೆ. ಭಾಳ ಇಷ್ಟದ ಜಾಗ.